ಅಧ್ಯಾಯ 3.1 ಗಂಗರ ರಾಜಕೀಯ ಇತಿಹಾಸ. ಕೊಂಗುಣಿ ವರ್ಮ ಸುಮಾರು ಕ್ರಿ. ಶ. 350 ರಿಂದ 400 ದಡಿಗನೆಂದು ಕರೆಯಲ್ಪಡುವ ಕೊಂಗುಣಿ ವರ್ಮನು ಗಂಗ ವಂಶದ ಸ್ಥಾಪಕ. ಈತನ ಸಾಧನೆಗಳ ಕುರಿತು ಸಮಗ್ರ ಮಾಹಿತಿ ಲಭ್ಯವಿದೆ. ಈತನು ಬಾಣ ವಂಶದ ಅರಸನನ್ನು ಸೋಲಿಸಿದನು. ಧರ್ಮಮಹಾರಾಜ ಮತ್ತು ಬಾಣವಂಶ ವನದಾವಾನಲ ಎಂಬ ಬಿರುದುಗಳನ್ನು ಈತನು ಹೊಂದಿದ್ದನು. ಜೈನ ಮುನಿ ಸಿಂಹನಂದಿಯ ಆಶಯದಂತೆ ಶಿವಮೊಗ್ಗ ಜಿಲ್ಲೆಯ ದುಂಡಲಿಯಲ್ಲಿ ಒಂದು ಜಿನಾಲಯವನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ನಂತರದ ಗಂಗರ ಶಾಸನಗಳಲ್ಲಿ ಈತನ ಅನೇಕ ವಿಜಯಗಳನ್ನು ಹೊಗಳಲಾಗಿದೆ. 1ನೆಯ ಮಾಧವ ಕ್ರಿ. ಶ. 400 ರಿಂದ 435 ಕೊಂಗುಣಿ ವರ್ಮನ ಮಗನಾದ ಈತನು ಅವನ ಉತ್ತರಾಧಿಕಾರಿಯಾದನು. ಸಮರ್ಥ ಆಡಳಿತಗಾರನಾಗಿ ಮತ್ತು ವಿದ್ವಾಂಸರನ್ನು ಪೋಷಿಸುವ ಗುಣವುಳ್ಳವನಾಗಿದ್ದನು. ಈತನು ದತ್ತಸೂತ್ರ ಎಂಬ ಕೃತಿಗೆ ವ್ಯಾಖ್ಯಾನವನ್ನು ಬರೆದನೆಂದು ಉಲ್ಲೇಖಿಸಲಾಗಿದೆ. ಹರಿವರ್ಮನೆಂಬ ಮಗನಿದ್ದನು. ಆತನಿಗೆ ಆರ್ಯವರ್ಮ ಮತ್ತು ಕೃಷ್ಣವರ್ಮ ಎಂಬ ಹೆಸರುಗಳೂ ಇದ್ದವು. ಹರಿವರ್ಮನಿಗೆ 2ನೆಯ ಮಾಧವ, ಸಿಂಹವರ್ಮ, ವಿಷ್ಣುಗೋಪ ಮತ್ತು ವೀರವರ್ಮ ಎಂಬ 3 ಪುತ್ರರಿದ್ದರು. ಹರಿವರ್ಮನ ನಂತರ 2ನೆಯ ಮಾಧವನು ಅಧಿಕಾರಕ್ಕೆ ಬಂದನು. ಅವನ ನಂತರ ಅವನ ಸಹೋದರ ವಿಷ್ಣುಗೋಪನು ಆಡಳಿತ ವಹಿಸಿಕೊಂಡನು. ವಿಷ್ಣುಗೋಪನ ಮಗ 3ನೆಯ ಮಾಧವನ ಕಾಲದಿಂದ ಗಂಗರ ಇತಿಹಾಸದ ಹೆಚ್ಚಿನ ವಿವರಗಳು ಲಭ್ಯವಾಗುತ್ತವೆ. 3ನೆಯ ಮಾಧವ ಕ್ರಿ. ಶ. 460 ರಿಂದ 500 ಗಂಗರ ಆರಂಭಿಕ ಅರಸರಲ್ಲಿ ಪ್ರಮುಖನಾದ ಈತನು ಬಲಿಷ್ಠ ಮತ್ತು ಸಮರ್ಥನಾಗಿದ್ದನು. ಈತನು ಕದಂಬ ವಂಶದ ಅರಸ ಕಾಕುಸ್ಥವರ್ಮನ ಮಗಳನ್ನು ವಿವಾಹವಾದನು. ಇವನನ್ನು ತಿಡೆಂಗಾಲ ಮಾಧವ ಎಂದೂ ಕರೆಯಲಾಗುತ್ತದೆ. ಒಂದು ಕಾಲು ಕುಂಟಾಗಿದ್ದರೂ ಪಲ್ಲವರ ವಿರುದ್ಧ ಗಂಗರ ಪರವಾಗಿ ಧೈರ್ಯದಿಂದ ಹೋರಾಡಿದನು. ಈತನು ಇತರ ಧರ್ಮಗಳನ್ನು ಗೌರವಿಸುವ, ಪ್ರಜೆಗಳ ಬಗ್ಗೆ ಕಾಳಜಿವುಳ್ಳ ಮತ್ತು ಜನಪ್ರಿಯ ಅರಸನಾಗಿದ್ದನು. ಅವನೀತ ಕ್ರಿ. ಶ. 500 ರಿಂದ 540 3ನೆಯ ಮಾಧವ ಮತ್ತು ಕದಂಬ ರಾಜಕುಮಾರಿಯ ಮಗನಾದ ಅವನೀತನನ್ನು ಬಾಲ್ಯದಲ್ಲಿಯೇ ಯುವರಾಜನೆಂದು ನೇಮಿಸಲಾಯಿತು. ಆದರೆ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡನು. ಈ ಸಂದರ್ಭದಲ್ಲಿ ಅನೇಕ ಸಾಮಂತರು ಸ್ವತಂತ್ರರಾಗಲು ಪ್ರಯತ್ನಿಸಿದರು. ಪ್ರೌಢನಾದ ನಂತರ ಅವನೀತನು ಅಧಿಕಾರದ ಚುಕ್ಕಾಣಿ ಹಿಡಿದು ಗಂಗರ ಕೀರ್ತಿಯನ್ನು ಪುನಃ ಸ್ಥಾಪಿಸಲು ಸಿದ್ಧನಾದನು. ಅನೇಕ ಬಂಡಾಯಗಾರರನ್ನು ಸೋಲಿಸಿದನು. ಪುನ್ನಾಡದ ಅರಸ ಸ್ಕಂದವರ್ಮನ ಮಗಳಾದ ಜ್ಯೇಷ್ಠಾದೇವಿಯನ್ನು ವಿವಾಹವಾದನು. ಜೈನಾಚಾರ್ಯ ವಿಜಯ ಕೀರ್ತಿ ಈತನ ರಾಜಗುರುವಾಗಿದ್ದರು. ಪಲ್ಲವ ಅರಸ ಸಿಂಹವಿಷ್ಣುವಿನ ತಾಯಿ ಕಟ್ಟಿಸಿದ ಜೈನ ಬಸದಿಗೆ ದಾನ ನೀಡಿದನು. ಬೇರೆ ಧರ್ಮಗಳನ್ನು ಗೌರವಿಸುತ್ತಿದ್ದರೂ ಶಿವನ ಆರಾಧಕನಾಗಿದ್ದನು. ಗಂಗಾ ರಾಜ್ಯವನ್ನು ಪ್ರಬಲಗೊಳಿಸಿದ ಶ್ರೇಯಸ್ಸು ಅವನೀತನಿಗೆ ಸಲ್ಲುತ್ತದೆ. ದುರ್ವಿನೀತ ಕ್ರಿ. ಶ. 540 ರಿಂದ 600 ಗಂಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠನೆಂದು ಪರಿಗಣಿಸಲ್ಪಟ್ಟ ದುರ್ವಿನೀತನು ಅವನೀತ ಮತ್ತು ಜ್ಯೇಷ್ಠಾದೇವಿಯ ಮಗನಾಗಿದ್ದನು. ತಂದೆಯ ಮರಣದ ನಂತರ ತನ್ನ ಸಹೋದರರ ವಿರೋಧವನ್ನು ಎದುರಿಸಬೇಕಾಯಿತು. ಪಲ್ಲವರು ಗಂಗರ ಆಂತರಿಕ ಕಲಹಗಳಲ್ಲಿ ದುರ್ವಿನೀತನ ವಿರುದ್ಧ ಅವನ ಸಹೋದರರಿಗೆ ಸಹಾಯ ಮಾಡಿದರು. ದುರ್ವಿನೀತನು ಬದಾಮಿಯ ಚಾಲುಕ್ಯ ಅರಸ ವಿಜಯಾದಿತ್ಯನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಸಂಬಂಧವನ್ನು ಬೆಳೆಸಿದನು. ಇದು ಗಂಗಾ ಮತ್ತು ಚಾಲುಕ್ಯರ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸಿತು. ಚಾಲುಕ್ಯರ ಸಹಾಯದಿಂದ ದುರ್ವಿನೀತನು ತನ್ನ ಮಲತಂದೆಯ ಮಕ್ಕಳನ್ನು ಮತ್ತು ಅವರಿಗೆ ಬೆಂಬಲ ನೀಡಿದ ಪಲ್ಲವರನ್ನು ಸೋಲಿಸಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡನು. ಕೋಯಿಮತ್ತೂರು, ಸೇಲಂ, ಚಂಗಲಪೇಟೆಯಂತಹ ಪಲ್ಲವರ ಪ್ರದೇಶಗಳನ್ನು ವಶಪಡಿಸಿಕೊಂಡನು. ಪುನ್ನಾಡದ ಅರಸ ಸ್ಕಂದವರ್ಮನ ಮಗ ರವಿದತ್ತನು ಮರಣ ಹೊಂದಿದ್ದರಿಂದ ಪುನ್ನಾಡಿಗೆ ಉತ್ತರಾಧಿಕಾರಿಗಳಿರಲಿಲ್ಲ. ಈ ಕಾರಣದಿಂದ ದುರ್ವಿನೀತನು ಪುನ್ನಾಡಿನ ಆಡಳಿತವನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ದುರ್ವಿನೀತನು ಗಂಗರ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದ್ದಾನೆ. ಈತನು ಅಪ್ರತಿಮ ವೀರ ಮತ್ತು ಸಾಹಸಿಯಾಗಿದ್ದರೂ ಮಹಾನ್ ವಿದ್ವಾಂಸನಾಗಿದ್ದನು. ಭಾರವಿ ಮಹಾಕವಿಯ ಕಿರಾತಾರ್ಜುನೀಯಂ ಕಾವ್ಯದ 15ನೆಯ ಸರ್ಗದ ಮೇಲೆ ವ್ಯಾಖ್ಯಾನ ಬರೆದನು. ಪೈಶಾಚಿಕ ಭಾಷೆಯ ವಡ್ಡಾ ಕಥಾ ವನ್ನು ಸಂಸ್ಕೃತಕ್ಕೆ ಬೃಹತ್ ಕಥಾ ಎಂದು ಅನುವಾದಿಸಿದನು. ಶಬ್ದಾವತಾರ ಎಂಬ ವ್ಯಾಕರಣ ಗ್ರಂಥವನ್ನು ರಚಿಸಿದನು. ಪೂಜ್ಯಪಾದರು ಈತನ ಗುರುಗಳಾಗಿದ್ದರು. ಮಹಾನ್ ವಿದ್ವಾಂಸನಾಗಿದ್ದ ಈತನು ಅನೇಕ ವಿದ್ವಾಂಸರಿಗೆ ಮತ್ತು ಕಲಾವಿದರಿಗೆ ಆಶ್ರಯ ನೀಡಿದನು. ಕವಿ ಭಾರವಿಯು ಕೆಲಕಾಲ ಈತನ ಆಸ್ಥಾನದಲ್ಲಿದ್ದನೆಂದು ಹೇಳಲಾಗುತ್ತದೆ. ದುರ್ವಿನೀತನು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪರಿಣಿತನಾಗಿದ್ದನೆಂದು ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಲಾಗಿದೆ. ಈತನಿಗೆ 3 ಮಕ್ಕಳಿದ್ದಂತೆ ತಿಳಿದುಬರುತ್ತದೆ. ಅವರಲ್ಲಿ ಮುಸ್ಕರ ಮತ್ತು ಪೋಲವೀರರ ಬಗ್ಗೆ ಸ್ವಲ್ಪ ಮಾಹಿತಿ ಲಭ್ಯವಿದೆ. ದುರ್ವಿನೀತನ ನಂತರ ಮುಸ್ಕರ, ಪೋಲವೀರ, ಶ್ರೀವಿಕ್ರಮ ಮತ್ತು ಭೂವಿಕ್ರಮರು ಆಡಳಿತ ನಡೆಸಿದರು. ಆದರೆ ಅವರ ಸಾಧನೆಗಳ ಬಗ್ಗೆ ಹೆಚ್ಚಿನ ವಿವರಗಳಿಲ್ಲ. 1ನೆಯ ಶಿವಮಾರ ಕ್ರಿ. ಶ. 679 ರಿಂದ 725 ಭೂವಿಕ್ರಮನ ಸಹೋದರನಾದ 1ನೆಯ ಶಿವಮಾರನು ಅವನ ಉತ್ತರಾಧಿಕಾರಿಯಾದನು. ತನ್ನ ಆಳ್ವಿಕೆಯಲ್ಲಿ ಪಲ್ಲವರ ಆಕ್ರಮಣಗಳನ್ನು ಯಶಸ್ವಿಯಾಗಿ ತಡೆದು ಅವರಿಂದ ಕಪ್ಪವನ್ನು ಪಡೆದನು.
ನವಕಾಮ, ಅವನಿಮಹೇಂದ್ರ ಮತ್ತು ಶಿಷ್ಯಪ್ರಿಯ ಎಂಬ ಬಿರುದುಗಳನ್ನು ಈತನು ಹೊಂದಿದ್ದನು. ಶ್ರೀಪುರುಷ ಕ್ರಿ. ಶ. 725–788. ಒಂದನೆಯ ಶಿವಮಾರನ ಮಗನಾದ ಶ್ರೀಪುರುಷನು ಗಂಗಾ ವಂಶದ ಪ್ರಮುಖ ಅರಸರಲ್ಲಿ ಒಬ್ಬನು. ಸುಮಾರು 6 ದಶಕಗಳ ಆಳ್ವಿಕೆಯಲ್ಲಿ ಗಂಗರು ವೈಭವದ ಉತ್ತುಂಗವನ್ನು ತಲುಪಿದರು. ಚಾಲುಕ್ಯ ವಂಶದ ವಿಜಯಾದಿತ್ಯ, ಇಮ್ಮಡಿ ವಿಕ್ರಮಾದಿತ್ಯ, ಇಮ್ಮಡಿ ಕೀರ್ತಿವರ್ಮ ಮತ್ತು ಪಲ್ಲವ ವಂಶದ 1ನೆಯ ನರಸಿಂಹ, ಇಮ್ಮಡಿ ಪರಮೇಶ್ವರ ವರ್ಮ ಮತ್ತು ನಂದಿವರ್ಮರು ಈತನ ಸಮಕಾಲೀನ ಅರಸರಾಗಿದ್ದರು. ಈತನು ಕೆರೆಕುಂದ 500, ಎಳೆನಾಗರನಾಡು 70, ಅವನ್ನ ನಾಡು 300, ಪೋಕುಂದ 12 ಎಂಬ ಪ್ರದೇಶಗಳನ್ನು ಆಳುತ್ತಿದ್ದನು. ಒಂದು ಮಾಹಿತಿಯ ಪ್ರಕಾರ ಪಲ್ಲವ ಅರಸ ನಂದಿವರ್ಮ ಮತ್ತು ಈತನ ನಡುವೆ ವಿಳಂದೆಯಲ್ಲಿ ಭೀಕರ ಯುದ್ಧ ನಡೆಯಿತು. ಇದರಲ್ಲಿ ಶ್ರೀಪುರುಷನು ಗೆದ್ದು ನಂದಿವರ್ಮನಿಂದ ಪರ್ಮನಾಡಿ ಎಂಬ ಬಿರುದನ್ನು ಪಡೆದನು. ಮತ್ತೊಂದು ಮೂಲದ ಪ್ರಕಾರ ಈತನು ಚಾಲುಕ್ಯರಿಗೆ ಬೆಂಬಲವಾಗಿ ನಿಂತು ತುಂಡಕದಲ್ಲಿ ನಡೆದ ಯುದ್ಧದಲ್ಲಿ ಪಲ್ಲವರನ್ನು ಸೋಲಿಸಿದನು. ಈ ಸಮಯದಲ್ಲಿ ಉತ್ತರದಲ್ಲಿ ರಾಷ್ಟ್ರಕೂಟರು ಪ್ರಬಲರಾಗುತ್ತಿದ್ದರು. ಚಾಲುಕ್ಯರ ಮಿತ್ರರಾಗಿದ್ದ ಗಂಗರು ರಾಷ್ಟ್ರಕೂಟರ ಶತ್ರುಗಳಾಗಿದ್ದರು. ಚಾಲುಕ್ಯರನ್ನು ನಿಯಂತ್ರಿಸುವ ಉದ್ದೇಶದಿಂದ ರಾಷ್ಟ್ರಕೂಟರು ಆಗಾಗ ಗಂಗರ ಪ್ರದೇಶಗಳ ಮೇಲೆ ದಾಳಿ ಮಾಡುತ್ತಿದ್ದರು. ಶ್ರೀಪುರುಷನು ಗಂಗಾ ರಾಜ್ಯದ ರಕ್ಷಣೆಗಾಗಿ ರಾಜಧಾನಿಯನ್ನು ಮಾಕುಂದದಿಂದ ಮಾನ್ಯಪುರಕ್ಕೆ, ನೆಲಮಂಗಲ ತಾಲೂಕಿನವನ್ನ ಬದಲಾಯಿಸಿದನು. ಪಿಂಚನ್ನೂರು ಬಾಗಯಾರಿನಲ್ಲಿ ರಾಷ್ಟ್ರಕೂಟ ದೊರೆ ಕೃಷ್ಣನನ್ನು ಎದುರಿಸಿ ಹಿಮ್ಮೆಟ್ಟಿಸಿದನು. ಗಂಗರ ಸಾಮಂತರಾಗಿದ್ದ ನೊಳಂಬರು ರಾಷ್ಟ್ರಕೂಟರಿಗೆ ಬೆಂಬಲ ನೀಡಿದ್ದರಿಂದ ಅವರನ್ನು ಸೋಲಿಸಿ ತನ್ನ ಅಧೀನದಲ್ಲಿಟ್ಟುಕೊಂಡನು. ಪಾಂಡ್ಯದೂರ ತರಮಾರನು ಗಂಗಾ ರಾಜಕುಮಾರಿಯನ್ನು ಅಪಹರಿಸಿ ಮದುವೆಯಾಗಿದ್ದನು. ಈ ಕಾರಣದಿಂದ ಶ್ರೀಪುರುಷನು ಪಾಂಡ್ಯರ ಮೇಲೆ ದಾಳಿ ಮಾಡಿದನು. ಪಾಂಡ್ಯ ಮತ್ತು ಗಂಗರ ಯುದ್ಧದಲ್ಲಿ ಚಾಲುಕ್ಯರು ಗಂಗರಿಗೆ ಬೆಂಬಲ ನೀಡಿದರು. ಈತನನ್ನು ರಣಭಂಜನ ಭೀಮಕೋನ ಎಂದೂ ಕರೆಯಲಾಗಿದೆ. 2ನೇ ಶತಮಾನದ ಶಾಸನದ ಪ್ರಕಾರ ಈತನು ಗಜಶಾಸ್ತ್ರ ಎಂಬ ಗ್ರಂಥವನ್ನು ರಚಿಸಿದನು. ಚಾಲುಕ್ಯ ವಂಶದ ವಿಜಯ ಮಹಾದೇವಿ ಮತ್ತು ನೊಳಂಬ ರಾಜಕುಮಾರಿ ಮಾಧವೇರು ಈತನ ಪಟ್ಟಮಹಿಷಿಯರಾಗಿದ್ದರು. ಶಿವಮಾರ, ದುಗ್ಗಮಾರ ಮತ್ತು ಇಮ್ಮಡಿ ವಿಜಯಾದಿತ್ಯ ಎಂಬ 3 ಮಕ್ಕಳು ಈತನಿಗೆ ಇದ್ದರು. 2ನೆಯ ಶಿವಮಾರ ಕ್ರಿ. ಶ. 788–812. ಶ್ರೀಪುರುಷನ ಮರಣದ ನಂತರ ಅವನ ಮಕ್ಕಳಾದ ಶಿವಮಾರ ಮತ್ತು ದುಗ್ಗಮಾರರ ನಡುವೆ ಅಧಿಕಾರಕ್ಕಾಗಿ ಕಲಹ ಉಂಟಾಯಿತು. ದುಗ್ಗಮಾರನನ್ನು ಸೋಲಿಸಿ ಶಿವಮಾರನು ಅಧಿಕಾರವನ್ನು ಪಡೆದುಕೊಂಡನು. ಈತನ ಕಾಲದಲ್ಲಿ ರಾಷ್ಟ್ರಕೂಟ ಅರಸರಾದ ಧ್ರುವ ಮತ್ತು ಗೋವಿಂದರು ಗಂಗರ ಮೇಲೆ ಪದೇ ಪದೇ ಆಕ್ರಮಣ ಮಾಡಿದರು. ಈತನು ರಾಷ್ಟ್ರಕೂಟರಿಂದ ಸೋಲನುಭವಿಸಿದನು. ಸೌಮ್ಯ ಸ್ವಭಾವದ ಈತನು ಯುದ್ಧಕ್ಕಿಂತ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಿದನು. ಮಹಾನ್ ಪಂಡಿತನಾಗಿದ್ದ ಈತನು ಗಜಾಷ್ಟಕ ಎಂಬ ಶ್ರೇಷ್ಠ ಕನ್ನಡ ಕೃತಿಯನ್ನು ರಚಿಸಿದನು. ಸೇತುಬಂಧ ಕೃತಿಯು ಈತನದೇ ಎಂಬ ವಾದವೂ ಇದೆ. ಈತನ ನಂತರ ಮಾರಸಿಂಹ ಮತ್ತು ವಿಜಯಾದಿತ್ಯರು ಆಡಳಿತ ನಡೆಸಿದರು, ಆದರೆ ಅವರು ಅಶಕ್ತರಾಗಿದ್ದರಿಂದ ಅವರ ಕಾಲದ ಬಗ್ಗೆ ಹೆಚ್ಚಿನ ಮಾಹಿತಿಯಿಲ್ಲ. 1ನೆಯ ರಾಚಮಲ್ಲ ಕ್ರಿ. ಶ. 815–843. ಈತನು 2ನೆಯ ಶಿವಮಾರನ ತಮ್ಮನ ಮಗನಾಗಿದ್ದು, ವಿಜಯಾದಿತ್ಯನ ನಂತರ ಗಂಗಾ ಸಿಂಹಾಸನವನ್ನು ಏರಿದನು. ಈತನ ಆಳ್ವಿಕೆಯಲ್ಲಿ ಗಂಗರು ರಾಷ್ಟ್ರಕೂಟರು ಮತ್ತು ಬಾಣರಿಂದ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಯಿತು. ಈತನು ನೊಳಂಬರಾಜ ಸಿಂಹಪೋತನ ಮೊಮ್ಮಗಳನ್ನು ವಿವಾಹವಾದನು. ಈತನು ರಾಷ್ಟ್ರಕೂಟರ ಆಳ್ವಿಕೆಯನ್ನು ವಿರೋಧಿಸಿದ ಕಾರಣ ಅಮೋಘವರ್ಷ ನೃಪತುಂಗನು ತನ್ನ ದಂಡನಾಯಕ ಬಂಕೇಶನಿಗೆ ಗಂಗರ ಮೇಲೆ ದಾಳಿ ಮಾಡಲು ಆದೇಶಿಸಿದನು. ಬಂಕೇಶನು ಗಂಗರನ್ನು ಸೋಲಿಸಿ ಅವರ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡನು. ರಾಷ್ಟ್ರಕೂಟರು ಸ್ವಲ್ಪ ಕಾಲ ಆಂತರಿಕ ಕಲಹಗಳಲ್ಲಿ ಸಿಲುಕಿದ್ದರು. ರಾಚಮಲ್ಲನು ಈ ಅವಕಾಶವನ್ನು ಬಳಸಿಕೊಂಡು ತನ್ನ ರಾಜ್ಯದ ಕೆಲವು ಭಾಗಗಳನ್ನು ಮರಳಿ ಪಡೆದುಕೊಂಡನು. ಆದರೆ ರಾಷ್ಟ್ರಕೂಟ ಮತ್ತು ಗಂಗರ ಯುದ್ಧಗಳು ಈತನ ಮರಣದ ನಂತರವೂ ಮುಂದುವರೆದವು. ನೀತಿಮಾರ್ಗ ಎರೆಯಂಗ ಕ್ರಿ. ಶ. 843–870. 1ನೆಯ ರಾಚಮಲ್ಲನ ಮಗನಾದ ಎರೆಯಂಗನು ಅವನ ಉತ್ತರಾಧಿಕಾರಿಯಾದನು. ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘವರ್ಷನು ತನ್ನ ಸಾಮಂತರ ಬೆಂಬಲದೊಂದಿಗೆ ಗಂಗರ ಮೇಲೆ ದಾಳಿ ಮಾಡಿದನು. ಗಂಗರು ಮತ್ತು ರಾಷ್ಟ್ರಕೂಟರ ನಡುವೆ ಯುದ್ಧಗಳು ಪ್ರಾರಂಭವಾದವು. ರಾಜರಾಮುಡು ಎಂಬಲ್ಲಿ ನಡೆದ ಯುದ್ಧದಲ್ಲಿ ನೀತಿಮಾರ್ಗ ಎರೆಯಂಗನು ಪರಿಸ್ಥಿತಿಯನ್ನು ಅರಿತು ರಾಷ್ಟ್ರಕೂಟ ದಂಡನಾಯಕ ಗುಣಗ ವಿಜಯಾದಿತ್ಯನಿಗೆ ಶರಣಾಗತನಾಗಿ ಸಂಧಾನಕ್ಕಾಗಿ ಕೋರಿದನು. ಅದರಂತೆ ಅಮೋಘವರ್ಷನು ಗಂಗರೊಂದಿಗೆ ಒಪ್ಪಂದ ಮಾಡಿಕೊಂಡನು. ಈ ಒಪ್ಪಂದವನ್ನು ಬಲಪಡಿಸಲು ಅಮೋಘವರ್ಷನು ತನ್ನ ಮಗಳಾದ ಚಂದ್ರೋಬಲಬ್ಬೆಯನ್ನು ನೀತಿಮಾರ್ಗ ಎರೆಯಂಗನ ಮಗ ಬೂತುಗನಿಗೆ ಕೊಟ್ಟು ವಿವಾಹ ಸಂಬಂಧವನ್ನು ಬೆಳೆಸಿದನು. ಇದರಿಂದ ಗಂಗಾ ಮತ್ತು ರಾಷ್ಟ್ರಕೂಟರ ಸಂಬಂಧವು ಉತ್ತಮಗೊಂಡಿತು. ಈತನು ದಕ್ಷ ಮತ್ತು ಸಮರ್ಥ ಆಡಳಿತಗಾರನಾಗಿದ್ದನು ಮತ್ತು ಕಲಾಭಿಮಾನಿಯೂ ಆಗಿದ್ದನು. 2ನೆಯ ರಾಚಮಲ್ಲ ಕ್ರಿ. ಶ. 870–919. ನೀತಿಮಾರ್ಗ ಎರೆಯಂಗನ ಹಿರಿಯ ಮಗನಾದ ಈತನು ತಂದೆಯ ಮರಣದ ನಂತರ ಗಂಗಾ ಸಿಂಹಾಸನವನ್ನು ಅಲಂಕರಿಸಿದನು.
ಈತನಿಗೆ ಮಕ್ಕಳಿರಲಿಲ್ಲದ ಕಾರಣ ಸಹೋದರ ಭೂತುಗನು ಯುವರಾಜನಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದನು. ಎರಡನೆಯ ರಾಚಮಲ್ಲನ ನಂತರ ಭೂತುಗನ ಮಗ ಇರೆಯಪ್ಪನು ಅಧಿಕಾರಕ್ಕೆ ಬಂದನು. ಈತನು 14 ವರ್ಷಗಳ ಕಾಲ ಆಡಳಿತ ನಡೆಸಿದನು. ನೊಳಂಬವಾಡಿಯ ಮಹೇಂದ್ರಾಂತಕ ಮಹೇಂದ್ರನನ್ನು ಸೋಲಿಸಿ ಮಹೇಂದ್ರಾಂತಕ ಎಂಬ ಬಿರುದನ್ನು ಪಡೆದನು. ಇವನ ನಂತರ ನರಸಿಂಹ ಮತ್ತು ಮೂರನೆಯ ರಾಚಮಲ್ಲರು ಅಧಿಕಾರದಲ್ಲಿದ್ದರು, ಆದರೆ ಅವರ ಬಗ್ಗೆ ಹೆಚ್ಚಿನ ವಿವರಗಳಿಲ್ಲ. ಎರಡನೆಯ ಭೂತುಗ ಕ್ರಿ. ಶ. 936ರಿಂದ 961. ಗಂಗ ವಂಶದ ಕೊನೆಯ ಪ್ರಮುಖ ಅರಸರಲ್ಲಿ ಈತನು ಬಲಿಷ್ಠನಾಗಿದ್ದನು. ರಾಷ್ಟ್ರಕೂಟರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದನು. ರಾಷ್ಟ್ರಕೂಟ ಚಕ್ರವರ್ತಿ ಮೂರನೆಯ ಕೃಷ್ಣನ ದಂಡಯಾತ್ರೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದನು. ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ನಡೆದ ತಕ್ಕೋಳಂ ಯುದ್ಧದಲ್ಲಿ ಈತನು ಚೋಳ ಚಕ್ರವರ್ತಿ ರಾಜಾದಿತ್ಯನನ್ನು ಸೋಲಿಸಿದನು. ಚೋಳರ ತೊಂಡೆಮಂಡಲಿ, ಕಂಚಿ, ತಂಜಾವೂರು ಮತ್ತು ಕಲ್ಲಿಕೋಟೆಗಳನ್ನು ವಶಪಡಿಸಿಕೊಂಡನು. ಈ ವಿಜಯಗಳು ಭೂತುಗನ ಕೀರ್ತಿಯನ್ನು ಹೆಚ್ಚಿಸಿದವು. ಈ ಸಾಧನೆಗಳಿಂದ ಸಂತೃಪ್ತನಾದ ಮೂರನೆಯ ಕೃಷ್ಣನು ಭೂತುಗನಿಗೆ ಬನವಾಸಿ, ಬೆಳವಲ ಮತ್ತು ಪುಲಿಗೆರೆಯ ಪ್ರದೇಶಗಳನ್ನು ನೀಡಿ ಗೌರವಿಸಿದನು. ಈತನು ಮಹಾರಾಜಾಧಿರಾಜ ಮತ್ತು ಗಂಗಗಂಗೆಯ ಎಂಬ ಬಿರುದುಗಳನ್ನು ಹೊಂದಿದ್ದನು. ಎರಡನೆಯ ಮಾರಸಿಂಹ ಕ್ರಿ. ಶ. 963ರಿಂದ 975. ಎರಡನೆಯ ಭೂತುಗನ ನಂತರ ಮರುಳ ಎಂಬಾತನು ಅಧಿಕಾರಕ್ಕೆ ಬಂದನು. ಅವನ ಮರಣದ ನಂತರ ಎರಡನೆಯ ಮಾರಸಿಂಹನು ಗಂಗಾ ಸಿಂಹಾಸನವನ್ನು ಏರಿದನು. ಈತನ ಆಳ್ವಿಕೆಯಲ್ಲಿ ಗಂಗರ ಮಹಾದಂಡನಾಯಕ ಮತ್ತು ಪ್ರಧಾನ ಮಂತ್ರಿಯಾಗಿದ್ದ ಚಾವುಂಡರಾಯನು ಗಂಗರಾಜ್ಯದ ಏಳಿಗೆಗಾಗಿ ಶ್ರಮಿಸಿದನು. ಶ್ರವಣಬೆಳಗೊಳದ ಶಾಸನವು ಈತನ ವಿಜಯಗಳ ಬಗ್ಗೆ ತಿಳಿಸುತ್ತದೆ. ಈತನು ಅನಿಲವಾಡದ ಗೂರ್ಜರ ಪರಮಾರ ಅರಸ ಸಿಂಹಮುಖನನ್ನು ಸೋಲಿಸಿ, ಗೂರ್ಜರಾಧಿರಾಜ ಮತ್ತು ನೊಳಂಬರನ್ನು ಸೋಲಿಸಿ, ನೊಳಂಬಾಂತಕ ಎಂಬ ಬಿರುದುಗಳನ್ನು ಪಡೆದನೆಂದು ತಿಳಿದುಬರುತ್ತದೆ. ಜೈನ ಧರ್ಮವನ್ನು ಅನುಸರಿಸುತ್ತಿದ್ದ ಈತನು ಸಲ್ಲೇಖನ ವ್ರತವನ್ನು ಆಚರಿಸಿ ಜಿನೈಕ್ಯನಾದನೆಂದು ಹೇಳಲಾಗುತ್ತದೆ. ಈತನ ಮರಣದ ನಂತರ ಗಂಗರಲ್ಲಿ ಅಧಿಕಾರಕ್ಕಾಗಿ ಆಂತರಿಕ ಕಲಹಗಳು ಪ್ರಾರಂಭವಾದವು. ಪ್ರಧಾನಿ ಚಾವುಂಡರಾಯನ ಬೆಂಬಲದಿಂದ ನಾಲ್ಕನೆಯ ರಾಚಮಲ್ಲನು ಅಧಿಕಾರಕ್ಕೆ ಬಂದನು. ಗಂಗರ ಆಂತರಿಕ ಕಲಹಗಳ ಲಾಭ ಪಡೆದು ಚಾಲುಕ್ಯ ಅರಸ ಎರಡನೆಯ ತೈಲಪ್ಪನು ಗಂಗರ ಉತ್ತರದ ಭಾಗಗಳನ್ನು ವಶಪಡಿಸಿಕೊಂಡನು. ನಾಲ್ಕನೆಯ ರಾಚಮಲ್ಲನು ಕ್ರಿ. ಶ. 986ರವರೆಗೆ ಗಂಗರ ಸೀಮಿತ ರಾಜ್ಯಕ್ಕೆ ಅರಸನಾಗಿ ಮುಂದುವರೆದನು. ಈ ಸಮಯದಲ್ಲಿ ದಕ್ಷಿಣದಲ್ಲಿ ಪ್ರಬಲರಾಗಿದ್ದ ಚೋಳ ವಂಶದ ರಾಜೇಂದ್ರ ಚೋಳನು ಕ್ರಿ. ಶ. 999ರಲ್ಲಿ ಗಂಗಾ ರಾಜ್ಯವನ್ನು ವಶಪಡಿಸಿಕೊಂಡನು. ಗಂಗರ ಆಡಳಿತ. ಗಂಗರು ಸಮರ್ಥ ಮತ್ತು ದಕ್ಷ ಆಡಳಿತಗಾರರಾಗಿದ್ದರು. ಅವರ ಆಡಳಿತ ನೀತಿಯಿಂದ ರಾಜ್ಯದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ನೆಮ್ಮದಿ ನೆಲೆಸಿತ್ತು. ಅವರ ಆಡಳಿತದ ಪ್ರಮುಖ ಲಕ್ಷಣಗಳು ಹೀಗಿವೆ. ಕೇಂದ್ರ ಸರ್ಕಾರ. ಶಾಸನವೇ ರಾಜ್ಯದ ಮೂಲ ಎಂಬ ಪ್ರಾಚೀನ ಭಾರತೀಯರ ಮಾತಿನಂತೆ, ಗಂಗರ ಆಡಳಿತ ನೀತಿಯ ಮುಖ್ಯ ಉದ್ದೇಶವೆಂದರೆ ಪ್ರಜೆಗಳ ಸಮಗ್ರ ಅಭಿವೃದ್ಧಿ ಮತ್ತು ಹಿತವನ್ನು ಕಾಪಾಡುವುದು. ಅವರದು ರಾಜಪ್ರಭುತ್ವ ಆಡಳಿತ ಪದ್ಧತಿಯಾಗಿತ್ತು. ರಾಜನ ಸ್ಥಾನವು ವಂಶಪಾರಂಪರ್ಯವಾಗಿತ್ತು. ಸಾಮಾನ್ಯವಾಗಿ ರಾಜನ ಹಿರಿಯ ಮಗನು ರಾಜನಾಗುವ ಪದ್ಧತಿ ಇತ್ತು, ಆದರೆ ಅನೇಕ ಬಾರಿ ಸಿಂಹಾಸನಕ್ಕಾಗಿ ಹೋರಾಟಗಳು ನಡೆಯುತ್ತಿದ್ದವು. ರಾಜನು ರಾಜ್ಯದ ಅತ್ಯುನ್ನತ ಅಧಿಕಾರಿಯಾಗಿದ್ದನು. ಆಡಳಿತದ ಎಲ್ಲಾ ಅಧಿಕಾರಗಳು ರಾಜನಲ್ಲಿ ಕೇಂದ್ರೀಕೃತವಾಗಿದ್ದವು. ರಾಜನು ನಿರಂಕುಶನಾಗಿರದೆ ಧರ್ಮನಿಷ್ಠನಾಗಿದ್ದನು. ಧರ್ಮ, ನೀತಿಶಾಸ್ತ್ರ, ರಾಜಗುರು, ಧರ್ಮಗುರು, ಹಿರಿಯ ಮಂತ್ರಿಗಳು ಮತ್ತು ಅಧಿಕಾರಿಗಳ ಸಲಹೆಯ ಮೇರೆಗೆ ಆಡಳಿತವನ್ನು ನಿರ್ವಹಿಸುತ್ತಿದ್ದನು. ಮಂತ್ರಿಗಳ, ರಾಜ್ಯಪಾಲರ, ಪ್ರಮುಖ ಅಧಿಕಾರಿಗಳ ನೇಮಕಾತಿ, ರಾಜ್ಯದ ರಕ್ಷಣೆ, ಶಾಂತಿ, ನ್ಯಾಯಪಾಲನೆ ಮತ್ತು ಸಂಸ್ಕೃತಿಯನ್ನು ಪೋಷಿಸುವುದು ರಾಜನ ಮುಖ್ಯ ಕರ್ತವ್ಯಗಳಾಗಿದ್ದವು. ಮಂತ್ರಿಮಂಡಲ. ರಾಜನಿಗೆ ಆಡಳಿತದಲ್ಲಿ ಸಲಹೆ ಮತ್ತು ಸೂಚನೆಗಳನ್ನು ನೀಡಲು ಮಂತ್ರಿಮಂಡಲವಿತ್ತು. ಮಂತ್ರಿಗಳನ್ನು ನೇಮಿಸುವ ಅಧಿಕಾರ ರಾಜನಿಗೆ ಇತ್ತು. ರಾಜಗುರು, ಪ್ರಧಾನಮಂತ್ರಿ, ಯುವರಾಜ, ಮಹಾದಂಡನಾಯಕ, ವಿದೇಶಾಂಗ ಮಂತ್ರಿಗಳು ಮಂತ್ರಿಮಂಡಲದ ಸದಸ್ಯರಾಗಿದ್ದರು. ಮಂತ್ರಿಮಂಡಲದ ಸದಸ್ಯರು ರಾಜನೊಂದಿಗೆ ಸಮಾಲೋಚನೆ ನಡೆಸಿ ಆಡಳಿತವನ್ನು ನಿರ್ವಹಿಸುತ್ತಿದ್ದರು. ಎರಡನೆಯ ಮಾರಸಿಂಹ ಮತ್ತು ನಾಲ್ಕನೆಯ ರಾಚಮಲ್ಲನ ಕಾಲದಲ್ಲಿ ಪ್ರಧಾನ ಮಂತ್ರಿಯಾಗಿದ್ದ ಚಾವುಂಡರಾಯನು ಗಂಗರ ಇತಿಹಾಸದಲ್ಲಿ ಪ್ರಸಿದ್ಧನಾಗಿದ್ದಾನೆ. ಈತನು ಶೂರ, ಧರ್ಮನಿಷ್ಠ ಮತ್ತು ಕಲಾಭಿಮಾನಿಯಾಗಿದ್ದನು. ರಾಜುಕ, ರಹಸ್ಯಾಧಿಕಾರಿ, ಲೇಖಕ, ಭೋಜಕ ಎಂಬ ಅಧಿಕಾರಿಗಳು ಕೇಂದ್ರ ಸರ್ಕಾರದಲ್ಲಿದ್ದರು. ಯುವರಾಜನು ಮಂತ್ರಿಮಂಡಲದ ಕಾರ್ಯಗಳಲ್ಲಿ ಭಾಗವಹಿಸುತ್ತಿದ್ದನು. ನಿಷ್ಠೆ, ಅರ್ಹತೆ ಮತ್ತು ಸೇವಾನುಭವದ ಆಧಾರದ ಮೇಲೆ ರಾಜನು ಮಂತ್ರಿಗಳನ್ನು ನೇಮಿಸುತ್ತಿದ್ದನು. ಪ್ರಾಂತೀಯ ಆಡಳಿತ. ಗಂಗರಾಜರು ತಮ್ಮ ವಿಶಾಲ ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ಅನೇಕ ಪ್ರಾಂತಗಳಾಗಿ ವಿಂಗಡಿಸಿದ್ದರು. ಪ್ರಾಂತಗಳ ನಿಖರ ಸಂಖ್ಯೆಯ ಬಗ್ಗೆ ನಿರ್ದಿಷ್ಟ ಆಧಾರಗಳಿಲ್ಲ. ರಾಜನು ರಾಜಕುಮಾರರು, ರಾಜನ ಸಂಬಂಧಿಕರು ಮತ್ತು ಹಿರಿಯ ಮಂತ್ರಿಗಳನ್ನು ರಾಜ್ಯಪಾಲರನ್ನಾಗಿ ನೇಮಿಸುತ್ತಿದ್ದನು.
ಪ್ರಾಂತಗಳ ಆಡಳಿತದ ಜವಾಬ್ದಾರಿ ಪ್ರಾಂತಾಧಿಕಾರಿಗಳದ್ದಾಗಿತ್ತು. ಪ್ರಾಂತದ ರಕ್ಷಣೆ, ಶಾಂತಿ ಕಾಪಾಡುವುದು, ನ್ಯಾಯ ವಿತರಣೆ, ತೆರಿಗೆ ಸಂಗ್ರಹಣೆ, ರಾಜನ ಆಜ್ಞೆಗಳನ್ನು ಕಾರ್ಯಗತಗೊಳಿಸುವುದು ಮತ್ತು ರಾಜನಿಗೆ ಅಗತ್ಯವಿದ್ದಾಗ ಸೈನಿಕ ಸಹಾಯ ನೀಡುವುದು ರಾಜ್ಯಪಾಲರ ಕರ್ತವ್ಯಗಳಾಗಿದ್ದವು. ಪ್ರಾಂತಾಧಿಕಾರಿಗಳು ತಮ್ಮದೇ ಆದ ಸ್ವತಂತ್ರ ಸೈನ್ಯವನ್ನು ಹೊಂದಿದ್ದರು. ಸ್ಥಳೀಯ ಆಡಳಿತ. ಗಂಗರು ದಕ್ಷ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದರು. ಪ್ರಾಂತವನ್ನು ಆಡಳಿತದ ಅನುಕೂಲಕ್ಕಾಗಿ ನಾಡು, ಕುಂದಣ ಮತ್ತು ಗ್ರಾಮಗಳಾಗಿ ವಿಂಗಡಿಸಲಾಗಿತ್ತು. ನಾಡು ಮತ್ತು ಕುಂದಣಗಳ ಆಡಳಿತವನ್ನು ರಾಷ್ಟ್ರಪತಿ ಮತ್ತು ವಿಷಯಪತಿ ಎಂಬ ಅಧಿಕಾರಿಗಳು ನಿರ್ವಹಿಸುತ್ತಿದ್ದರು. ಗ್ರಾಮ ಸಭೆಗಳು ಗ್ರಾಮದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದವು. ತೆರಿಗೆ ಸಂಗ್ರಹಣೆ, ನ್ಯಾಯಪಾಲನೆ, ಶಾಂತಿ ರಕ್ಷಣೆ ಮತ್ತು ಗ್ರಾಮದ ಸ್ವಚ್ಛತೆಯನ್ನು ಕಾಪಾಡುವುದು ಗ್ರಾಮಸಭೆಗಳ ಮುಖ್ಯ ಕರ್ತವ್ಯಗಳಾಗಿದ್ದವು. ಗ್ರಾಮಗಳ ಆಡಳಿತದಲ್ಲಿ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ಹಸ್ತಕ್ಷೇಪ ಕಡಿಮೆ ಇತ್ತು. ನ್ಯಾಯ ಆಡಳಿತ. ಗಂಗರು ವ್ಯವಸ್ಥಿತ ತೆರಿಗೆ ನೀತಿಯನ್ನು ಹೊಂದಿದ್ದರು. ಭೂಕಂದಾಯವು ರಾಜ್ಯದ ಮುಖ್ಯ ಆದಾಯದ ಮೂಲವಾಗಿತ್ತು. ಭೂಮಿಯ ಗುಣಮಟ್ಟ ಮತ್ತು ಬೆಳೆಯ ಸ್ವರೂಪದ ಆಧಾರದ ಮೇಲೆ ತೆರಿಗೆಯ ಪ್ರಮಾಣವನ್ನು ನಿರ್ಧರಿಸಲಾಗುತ್ತಿತ್ತು. ಗ್ರಾಮ ಸಭೆಗಳು ಭೂಕಂದಾಯವನ್ನು ವಸೂಲಿ ಮಾಡುತ್ತಿದ್ದವು. ವೃತ್ತಿ ತೆರಿಗೆ, ವ್ಯಾಪಾರ ತೆರಿಗೆ, ಗಣಿ ತೆರಿಗೆ ಮತ್ತು ಅರಣ್ಯ ತೆರಿಗೆಗಳು ಇತರ ಆದಾಯದ ಮೂಲಗಳಾಗಿದ್ದವು. ಯುದ್ಧದಲ್ಲಿ ಲೂಟಿ ಮಾಡಿದ ಹಣ ರಾಜನ ಖಜಾನೆಗೆ ಸೇರುತ್ತಿತ್ತು. ಈ ಆದಾಯವನ್ನು ರಾಜ ಕುಟುಂಬ, ಸೈನ್ಯದ ಅಧಿಕಾರಿಗಳ ವೇತನ ಮತ್ತು ಸಾರ್ವಜನಿಕ ಕಲ್ಯಾಣ ಕಾರ್ಯಗಳಿಗೆ ಬಳಸಲಾಗುತ್ತಿತ್ತು. ಸೈನ್ಯ ಆಡಳಿತ. ಗಂಗರು ಸುಸಜ್ಜಿತ ಮತ್ತು ಬಲಿಷ್ಠ ಸೈನ್ಯವನ್ನು ಹೊಂದಿದ್ದರು. ರಾಜನು ತನ್ನದೇ ಆದ ಬಲವಾದ ಸೇನೆಯನ್ನು ಹೊಂದಿದ್ದನು. ರಾಜ್ಯಪಾಲರು ಸ್ವತಂತ್ರ ಸೈನ್ಯವನ್ನು ಹೊಂದಿದ್ದರು ಮತ್ತು ಅಗತ್ಯವಿದ್ದಾಗ ರಾಜನು ರಾಜ್ಯಪಾಲರ ಸೈನ್ಯದ ಸಹಾಯವನ್ನು ಪಡೆಯುತ್ತಿದ್ದನು. ಕಾಲುದಳ, ಅಶ್ವದಳ, ಗಜದಳ ಮತ್ತು ರಥದಳಗಳು ಸೈನ್ಯದ ಮುಖ್ಯ ಭಾಗಗಳಾಗಿದ್ದವು. ರಾಜನು ಸೈನ್ಯದ ಮುಖ್ಯಸ್ಥನಾಗಿದ್ದನು. ಮಹಾದಂಡನಾಯಕ, ಸೇನಾಪತಿ ಮುಂತಾದವರು ಸೈನ್ಯದ ಅಧಿಕಾರಿಗಳಾಗಿದ್ದರು. ಸೈನಿಕರಿಗೆ ಯುದ್ಧ ಕಲೆ ಮತ್ತು ಶಸ್ತ್ರಾಸ್ತ್ರಗಳ ಬಗ್ಗೆ ತರಬೇತಿ ನೀಡಲಾಗುತ್ತಿತ್ತು. ಗಂಗರ ಸೈನ್ಯವು ಸ್ವಾಮಿನಿಷ್ಠೆಗೆ ಹೆಸರುವಾಸಿಯಾಗಿತ್ತು. ನೀತಿಮಾರ್ಗ ಎರೆಯಂಗನು ಮರಣ ಹೊಂದಿದ ಸುದ್ದಿ ತಿಳಿದ ಅರಗಯ್ಯ ಎಂಬ ಸೈನಿಕನು ತನ್ನ ಕಠಾರಿಯಿಂದ ಇರಿದುಕೊಂಡು ಪ್ರಾಣತ್ಯಾಗ ಮಾಡಿದನು ಎಂದು ದೊಡ್ಡಹುಂಡಿಯ ಶಿಲಾಶಾಸನದಿಂದ ತಿಳಿದುಬರುತ್ತದೆ. ಸೈನ್ಯದಲ್ಲಿ ಕೋಟೆಗಳ ಪಾತ್ರ ಬಹಳ ಮುಖ್ಯವಾಗಿತ್ತು. ಗಂಗಾ ರಾಜ್ಯದಲ್ಲಿ ಬಲಿಷ್ಠ ಕೋಟೆಗಳಿದ್ದವು. ವಿಷ್ಯ, ಕಠಾರಿ, ಢಾಲು, ಗುಡಾಣಿ ಭರ್ಜೆ, ಬಿಲ್ಲು, ಬಾಣ, ಕೊಡಲಿ ಪ್ರಮುಖ ಆಯುಧಗಳಾಗಿದ್ದವು. ಹೀಗೆ ಗಂಗರು ದಕ್ಷ ಮತ್ತು ಧರ್ಮನಿಷ್ಠ ಆಡಳಿತವನ್ನು ನೀಡಿ ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಗೆ ಅಪಾರ ಕಾಳಜಿ ವಹಿಸಿದ್ದರು. ಸಾಂಸ್ಕೃತಿಕ ಕೊಡುಗೆಗಳು. ಕರ್ನಾಟಕದ ಸಂಸ್ಕೃತಿಗೆ ಗಂಗರ ಕೊಡುಗೆ ಅಮೂಲ್ಯವಾಗಿದೆ. ರಾಜಕೀಯವಾಗಿ ಇಡೀ ಕರ್ನಾಟಕವನ್ನು ಒಂದುಗೂಡಿಸುವ ಗುರಿಯನ್ನು ಅವರು ಹೊಂದಿದ್ದರು. ಅವರು ಕೆಲವು ವರ್ಷಗಳ ಕಾಲ ಸ್ವತಂತ್ರರಾಗಿ ಮತ್ತು ಕೆಲವು ವರ್ಷಗಳ ಕಾಲ ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರ ಸಾಮಂತರಾಗಿ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ರಾಜಕೀಯ ಹಾಗೂ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಸುಮಾರು 6 ಶತಮಾನಗಳ ಆಳ್ವಿಕೆಯಲ್ಲಿ ಗಂಗರು ರಾಜಕೀಯ ಸಂಘಟನೆಯೊಂದಿಗೆ ದಕ್ಷ ಆಡಳಿತ ನೀತಿಯಿಂದ ಪ್ರಜೆಗಳ ಹಿತವನ್ನು ಕಾಪಾಡಿದರು. ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಕಂಡು ಧಾರ್ಮಿಕ ಸಾಮರಸ್ಯವನ್ನು ಸಾಧಿಸಿದರು. ಕಲೆ, ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರಗಳಲ್ಲಿ ಸ್ಮರಣೀಯ ಸಾಧನೆಗಳನ್ನು ಮಾಡಿದ್ದಾರೆ. ಕರ್ನಾಟಕದ ಸಂಸ್ಕೃತಿಗೆ ಅವರು ನೀಡಿದ ಕೊಡುಗೆಗಳು ಈ ಕೆಳಗಿನಂತಿವೆ. ಶಿಕ್ಷಣ. ಶೈಕ್ಷಣಿಕ ಕ್ಷೇತ್ರಕ್ಕೆ ಗಂಗರ ಕೊಡುಗೆ ಗಮನಾರ್ಹವಾಗಿದೆ. ಗಂಗಾ ಅರಸರಲ್ಲಿ ದುರ್ವಿನೀತ, ಶ್ರೀಪುರುಷ ಮತ್ತು ಶಿವಮಾರರು ಮಹಾನ್ ವಿದ್ವಾಂಸರಾಗಿದ್ದರು. ಘಟಕಸ್ಥಾನ, ಅಗ್ರಹಾರ, ಬ್ರಹ್ಮಪುರಿ, ಜೈನ ಮತ್ತು ಶೈವ ಮಠಗಳು ಜ್ಞಾನಾರ್ಜನೆಯ ಕೇಂದ್ರಗಳಾಗಿದ್ದವು. ಈ ವಿದ್ಯಾಕೇಂದ್ರಗಳಿಗೆ ಗಂಗರಾಜರು ಅನೇಕ ಭೂಮಿಗಳನ್ನು ದಾನವಾಗಿ ನೀಡಿದ್ದರು. ಸಾಮಾನ್ಯ ಜನರು ಮಠ ಮತ್ತು ಜಿನಾಲಯಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದರು. ವೇದಾಧ್ಯಯನ, ತತ್ವಶಾಸ್ತ್ರ, ನೀತಿಶಾಸ್ತ್ರ, ಗಣಿತ, ಜ್ಯೋತಿಷ್ಯ, ವ್ಯಾಕರಣ ಮುಂತಾದ ವಿಷಯಗಳನ್ನು ಕಲಿಸಲಾಗುತ್ತಿತ್ತು. ರಾಜಮನೆತನದವರು ಮತ್ತು ಉನ್ನತ ಕುಲದವರಿಗೆ ವಿಶೇಷ ಅಧ್ಯಯನಕ್ಕೆ ಪ್ರತ್ಯೇಕ ವ್ಯವಸ್ಥೆ ಇತ್ತು. ಸಾಹಿತ್ಯ. ಗಂಗರು ಸಾಹಿತ್ಯವನ್ನು ಪ್ರೀತಿಸುವವರಾಗಿದ್ದರು. ಅವರ ಕಾಲದಲ್ಲಿ ಸಂಸ್ಕೃತ, ಕನ್ನಡ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಅನೇಕ ಕೃತಿಗಳು ರಚಿಸಲ್ಪಟ್ಟವು. ಕನ್ನಡದಲ್ಲಿ ಅನೇಕ ಶಾಸನಗಳನ್ನು ಕೆತ್ತಿಸಿದರು. ದುರ್ವಿನೀತನು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಮಹಾನ್ ಪಂಡಿತನಾಗಿದ್ದನು. ಈತನು ಭಾರವಿಯ ಕಿರಾತಾರ್ಜುನೀಯಂ ದ 15ನೇ ಸರ್ಗಕ್ಕೆ ವ್ಯಾಖ್ಯಾನ ಬರೆದನು ಮತ್ತು ಗುಣಾಢ್ಯನಿಂದ ಪ್ರಾಕೃತ ಭಾಷೆಯಲ್ಲಿ ರಚಿತವಾದ ವಡ್ಡಕಥೆಯನ್ನು ಸಂಸ್ಕೃತಕ್ಕೆ ಅನುವಾದಿಸಿದನು. ಈತನ ಗುರುಗಳಾದ ಜೈನ ಮುನಿ ಪೂಜ್ಯಪಾದರು ಅಥವಾ ದೇವನಂದಿಯು ಪಾಣಿನಿಯ ವ್ಯಾಕರಣಕ್ಕೆ ಶಬ್ದಾವತಾರ ಎಂಬ ವ್ಯಾಖ್ಯಾನ, ಸುವರ್ಣಸಿದ್ಧಿ ಎಂಬ ಜೈನ ತತ್ವಗ್ರಂಥ, ಅಲಂಕಾರ ಮತ್ತು ಛಂದಸ್ಸಿಗೆ ಸಂಬಂಧಿಸಿದಂತೆ ಜಿನಾಭಿಷೇಕ ಮತ್ತು ಜಿನೇಂದ್ರ ವ್ಯಾಕರಣ ಎಂಬ ಗ್ರಂಥಗಳನ್ನು ಬರೆದಿದ್ದಾರೆ.
ಗಜವಿದ್ಯೆಯಲ್ಲಿ ಪರಿಣಿತನಾಗಿದ್ದ ಗಂಗರಾಜ ಶ್ರೀಪುರುಷನು ಗಜಶಾಸ್ತ್ರ ಎಂಬ ಗ್ರಂಥವನ್ನು ರಚಿಸಿದ್ದಾನೆ. ವಿದ್ಯಾಧನಂಜಯ ಅಥವಾ ಹೇಮಶೇನನು ರಾಘವ ಪಾಂಡವೀಯ ಅಥವಾ ದ್ವಿಸಂಧಾನ ಕಾವ್ಯ ಎಂಬ ಕೃತಿಯನ್ನು ಬರೆದಿದ್ದಾನೆ. ಮಹಾಮಂತ್ರಿ ಮತ್ತು ಧರ್ಮನಿಷ್ಠನಾಗಿದ್ದ ಚಾವುಂಡರಾಯನು ಸಂಸ್ಕೃತದಲ್ಲಿ ಚರಿತ್ರಸಾರ ಮತ್ತು ಕನ್ನಡದಲ್ಲಿ ಚಾವುಂಡರಾಯ ಪುರಾಣ ಎಂಬ ಗ್ರಂಥಗಳನ್ನು ರಚಿಸಿದ್ದಾನೆ. ಚಾವುಂಡರಾಯ ಪುರಾಣವು 24 ಜೈನ ತೀರ್ಥಂಕರರ ಜೀವನ ಕಥೆಯನ್ನು ಒಳಗೊಂಡಿದೆ. ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಗಂಗರ ಕೊಡುಗೆ ಅಪಾರವಾಗಿದೆ. ಗಂಗರ ರಾಜಧಾನಿ ಕೇಂದ್ರಗಳಾಗಿದ್ದ ತಲಕಾಡು ಮತ್ತು ಕೋಲಾರಗಳಲ್ಲಿ ಅವರ ಶಿಲ್ಪಕಲೆಯ ಸೊಬಗನ್ನು ಕಾಣಬಹುದು. ತಲಕಾಡು ದೇವಾಲಯಗಳ ನಗರವಾಗಿತ್ತು, ಆದರೆ ಅನೇಕ ದೇವಾಲಯಗಳು ಮರಳಿನಲ್ಲಿ ಮುಚ್ಚಿಹೋಗಿವೆ. ಅವರು ದ್ರಾವಿಡ ಶೈಲಿಯಲ್ಲಿ ಶಿವ ಮತ್ತು ವಿಷ್ಣುವಿನ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ತಲಕಾಡಿನ ವೈದ್ಯನಾಥೇಶ್ವರ ಮತ್ತು ಪಾತಾಳೇಶ್ವರ ದೇವಾಲಯ, ಕೋಲಾರದ ಕೋಲಾರಮ್ಮನ ದೇವಾಲಯ, ತೂರಿನ ನಗರೇಶ್ವರ ದೇವಾಲಯಗಳು ಗಂಗರು ಕಟ್ಟಿಸಿದ ಪ್ರಸಿದ್ಧ ದೇವಾಲಯಗಳಾಗಿವೆ. ವೈದ್ಯನಾಥೇಶ್ವರ ದೇವಾಲಯವು ಅನೇಕ ಕಂಬಗಳಿರುವ ನವರಂಗವನ್ನು ಹೊಂದಿದೆ. ನೃತ್ಯ ಭಂಗಿಯಲ್ಲಿರುವ ವಿವಿಧ ಮೂರ್ತಿಗಳು ಮತ್ತು ಅಲಂಕಾರಿಕ ಬಳ್ಳಿಗಳು ಅವರ ಶಿಲ್ಪಕಲೆಯ ವೈಶಿಷ್ಟ್ಯವನ್ನು ತೋರಿಸುತ್ತವೆ. ವಿಶ್ವವಿಖ್ಯಾತ ಶ್ರವಣಬೆಳಗೊಳವು ಕದಂಬರ ಕಾಲದ ಧಾರ್ಮಿಕ ಮತ್ತು ವಾಸ್ತುಶಿಲ್ಪ ಕೇಂದ್ರವಾಗಿತ್ತು. ಗಂಗ ಅರಸರು ಜೈನ ಧರ್ಮವನ್ನು ಅನುಸರಿಸುತ್ತಿದ್ದರು. ಶ್ರವಣಬೆಳಗೊಳದಲ್ಲಿ ಶಿವಮಾರನು ಚಂದ್ರಪ್ರಭಾ ಬಸದಿಯನ್ನು ಮತ್ತು ಚಾವುಂಡರಾಯನು ಚಾವುಂಡರಾಯ ಬಸದಿಯನ್ನು ಕಟ್ಟಿಸಿದರು. 2 ಅಂತಸ್ತುಗಳ ಈ ಬಸದಿಯಲ್ಲಿ ಗರ್ಭಗೃಹ, ಸುಖನಾಶಿ, ನವರಂಗ ಮತ್ತು ಮಂಟಪಗಳಿವೆ. ಬಸದಿಯ ಹೊರ ಗೋಡೆಗಳಲ್ಲಿ ಅನೇಕ ಸುಂದರ ಶಿಲ್ಪಗಳನ್ನು ಕೆತ್ತಲಾಗಿದೆ. ಶಿಲ್ಪ ಕಂಬಗಳಲ್ಲಿ ಗಂಗರ ಕೊಡುಗೆ ಅನನ್ಯವಾಗಿದೆ. ಶ್ರವಣಬೆಳಗೊಳದಲ್ಲಿ ಮಾನಸ್ತಂಭ ಮತ್ತು ಬ್ರಹ್ಮದೇವ ಸ್ತಂಭ ಎಂಬ 2 ಸ್ತಂಭಗಳಿವೆ. ಮಾನಸ್ತಂಭದ ಮೇಲ್ಭಾಗದಲ್ಲಿ ಜಿನರ ಮೂರ್ತಿಗಳನ್ನು 4 ದಿಕ್ಕುಗಳಲ್ಲಿ ಕೆತ್ತಲಾಗಿದೆ. ಬ್ರಹ್ಮಸ್ತಂಭದ ಮೇಲ್ಭಾಗದಲ್ಲಿ ಬ್ರಹ್ಮನ ವಿಗ್ರಹವಿದೆ. ಚಾವುಂಡರಾಯನಿಂದ ನಿರ್ಮಿತವಾದ ಗೊಮ್ಮಟೇಶ್ವರನ ಬೃಹತ್ ಶಿಲಾಮೂರ್ತಿಯು ಗಂಗರ ಶಿಲ್ಪಕಲೆಯ ಅತ್ಯುತ್ತಮ ಕೊಡುಗೆಯಾಗಿದೆ. ನಿಂತಿರುವ ಭಂಗಿಯಲ್ಲಿರುವ ಈ ಮೂರ್ತಿಯು 58.8 ಅಡಿ ಎತ್ತರವನ್ನು ಹೊಂದಿದೆ. ಇದು ವಿಶ್ವದ ಅತಿ ದೊಡ್ಡ ಏಕಶಿಲಾ ಮೂರ್ತಿಗಳಲ್ಲಿ ಒಂದಾಗಿದೆ. ಅರಿಷ್ಟನೇಮಿ ಎಂಬ ಯತಿಯ ಮಾರ್ಗದರ್ಶನದಲ್ಲಿ 100 ಶಿಲ್ಪಿಗಳು ಈ ಮಹಾಕಾರ್ಯದಲ್ಲಿ ಭಾಗವಹಿಸಿದ್ದರು. ಗಂಗರ ಶಿಲ್ಪಕಲೆಯು ಸರಳ ಮತ್ತು ಸ್ವಾಭಾವಿಕ ಲಕ್ಷಣಗಳನ್ನು ಹೊಂದಿದೆ. ಈ ಕಾಲದಲ್ಲಿ ಶಿವ, ವಿಷ್ಣು, ಸರಸ್ವತಿ, ಲಕ್ಷ್ಮಿ, ತೀರ್ಥಂಕರರು, ಯಕ್ಷರು ಮತ್ತು ಯಕ್ಷಿಣಿಯರ 100 ಸುಂದರ ವಿಗ್ರಹಗಳನ್ನು ಕೆತ್ತಲಾಗಿದೆ. ದೊಡ್ಡಹುಂಡಿ ಶಿಲಾಶಾಸನದ ಮೇಲೆ ಕೆತ್ತಲಾದ ನೀತಿಮಾರ್ಗಣ ಮರಣದ ಸನ್ನಿವೇಶವನ್ನು ಬಹಳ ಸಹಜವಾಗಿ ಮತ್ತು ಭಾವಪೂರ್ಣವಾಗಿ ಕೆತ್ತಲಾಗಿದೆ. ನಾಣ್ಯಗಳು. ಗಂಗರ ಲಿಖಿತವಲ್ಲದ ನಾಣ್ಯಗಳು ಇಲ್ಲಿಯವರೆಗೆ ಲಭ್ಯವಾಗಿಲ್ಲ. 1993ರಲ್ಲಿ ನಡೆಸಿದ ಉಳಿತಾಯ ನಗಳಲ್ಲೂ ಅವರ ನಾಣ್ಯಗಳು ದೊರೆತಿಲ್ಲ. ಅಲಂಕೃತ ಆನೆಯು ಅವರ ರಾಜಲಾಂಛನವಾಗಿತ್ತು. ಲಿಖಿತವಲ್ಲದ ಆನೆಯ ಲಾಂಛನವಿರುವ ನಾಣ್ಯಗಳು ತಲಕಾಡಿನ ಗಂಗರ ನಾಣ್ಯಗಳೆಂದು ಗುರುತಿಸಲಾಗಿದೆ. ಆನೆಯ ಲಾಂಛನವಿರುವ ಅನೇಕ ನಾಣ್ಯಗಳು ದಕ್ಷಿಣ ಭಾರತದಲ್ಲಿ ಬಳಕೆಯಲ್ಲಿದ್ದವು. ಈ ನಾಣ್ಯಗಳ ಮೇಲಿರುವ ಆನೆ ಮತ್ತು ಗಂಗರ ತಾಮ್ರ ಶಾಸನಗಳ ಮೇಲಿರುವ ಆನೆಯು ಒಂದೇ ರೀತಿ ಇವೆ. ಆದ್ದರಿಂದ ಈ ನಾಣ್ಯಗಳನ್ನು ಗಂಗರವೆಂದು ಗುರುತಿಸಲಾಗಿದೆ. ಈ ರೀತಿಯ ಚಿನ್ನ ಮತ್ತು ತಾಮ್ರದ ನಾಣ್ಯಗಳು ದೊರೆತಿವೆ. ಸಾಮಾನ್ಯವಾಗಿ ಇವು 50 ಗಂಜಿ ತೂಕವನ್ನು ಹೊಂದಿವೆ. ಇವು ಚಿನ್ನದ ವರಹ ಅಥವಾ ಗದ್ಯಾಣಗಳಾಗಿರಬಹುದು. 6 ಗ್ರೇನ್ ತೂಕವಿರುವ ಇನ್ನೊಂದು ನಾಣ್ಯವನ್ನು ಹಣ ಅಥವಾ ಪಣ ಎಂದು ಕರೆಯಲಾಗಿದೆ. ಕೊನೆಯ ಮಾದರಿಯ ನಾಣ್ಯ 1.5 ಗ್ರೇನ್ ತೂಕದ್ದಾಗಿದೆ. ಗಂಗರ ನಾಣ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ನಡೆಯಬೇಕಿದೆ. ನೃತ್ಯ ಮತ್ತು ಸಂಗೀತ. ನೃತ್ಯ ಮತ್ತು ಸಂಗೀತ ಕ್ಷೇತ್ರಕ್ಕೆ ಗಂಗರ ಕೊಡುಗೆ ಸ್ಮರಣೀಯವಾಗಿದೆ. ಗಂಗರಾಜರು ಮತ್ತು ಮಹಾರಾಣಿಯರು ನೃತ್ಯ ಮತ್ತು ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದರು. ಇವು ಆ ಕಾಲದ ಮನರಂಜನೆಯ ಸಾಧನಗಳಾಗಿದ್ದವು. ಸ್ತ್ರೀ ಮತ್ತು ಪುರುಷರು ಸಂಗೀತ ಮತ್ತು ನೃತ್ಯದಲ್ಲಿ ಆಸಕ್ತಿ ಹೊಂದಿದ್ದರು. ಬಾಚಲದೇವಿ ಗಂಗರ ಕಾಲದ ಪ್ರಸಿದ್ಧ ನೃತ್ಯಗಾರ್ತಿಯಾಗಿದ್ದಳು. ಅವಳು ಪಾತ್ರದ ಗದಾವಳ ಎಂಬ ಬಿರುದನ್ನು ಹೊಂದಿದ್ದಳು ಎಂದು ಶಾಸನಗಳಿಂದ ತಿಳಿದುಬರುತ್ತದೆ. ವಿವಿಧ ಬಗೆಯ ಸಂಗೀತ ವಾದ್ಯಗಳು ಬಳಕೆಯಲ್ಲಿದ್ದವು. ಹೀಗೆ ಗಂಗರು ಕರ್ನಾಟಕದ ರಾಜಕೀಯ ಸಂಘಟನೆಯ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಕರ್ನಾಟಕವನ್ನು ರಾಜಕೀಯವಾಗಿ ಒಂದುಗೂಡಿಸಲು ಪ್ರಯತ್ನಿಸಿದರು. ಪ್ರಜೆಗಳ ಸಮಗ್ರ ಅಭಿವೃದ್ಧಿಗಾಗಿ ಸದಾ ದುಡಿದರು. ಕನ್ನಡ ನಾಡು, ನುಡಿ, ಕಲೆ, ಸಾಹಿತ್ಯ, ಶಿಕ್ಷಣ ಮುಂತಾದ ಕ್ಷೇತ್ರಗಳಿಗೆ ಅಮೂಲ್ಯ ಕೊಡುಗೆಗಳನ್ನು ನೀಡಿ ಕರ್ನಾಟಕದ ಇತಿಹಾಸದಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ.